ನಮಸ್ತೆ ಎಲ್ಲರಿಗೂ. ಬನ್ನಿ, ಪೈಸಿಸ್ ಜೂನ್ ಮಂತ್ ಏನಿದೆ ಹೇಗಿದೆ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲಿವ್ ದ ರೆಸ್ಟ್ ಬಿಹೈಂಡ್. ಓಕೆ, ನಿಮ್ಮ ಪರ್ಸನಲ್ ಲೈಫ್, ವೈವಾಹಿಕ ಜೀವನಕ್ಕೆ, ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಅಥವಾ ಲವ್ ರಿಲೇಶನ್ಶಿಪ್ಗೆ ಸಮಸ್ಯೆ ಏನಾದರೂ ಇದ್ರೆ ಅದನ್ನ ಸಾಫ್ಟ್ ಆದ ರೀತಿಯಲ್ಲಿ ಬಗೆಹರಿಸಿಕೊಳ್ಳುವಂತ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ಓಕೆ, ಸೊ ಪ್ಲೂಟೋ ಅಂಡ್ ಸೆಕೆಂಡ್ ಹೌಸ್ ಎನರ್ಜಿ ಇದೆ. ಸ್ವಲ್ಪ ತಾಳ್ಮೆ ಅನ್ನೋದು ಬೇಕು. ನಿಮ್ಗೇನ್ ಬೇಕಿದೆಯೋ, ನಿಮ್ಗೆ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರೋ ಅದು ಸಿಗುತ್ತೆ. ಆದ್ರೆ ಅಲ್ಲಿವರೆಗೂ ತಾಳ್ಮೆ ಅನ್ನೋದು ಬೇಕು ಅನ್ನುವಂಥದ್ದು ಇದೆ. ಒಂದಷ್ಟು ಆಧ್ಯಾತ್ಮಿಕ ಮಾರ್ಗದಲ್ಲಿ ಬದಲಾಗ್ತೀರಾ, ನಿಮ್ಮ ಲೈಫ್ ಸ್ಟೈಲ್ ಬದಲಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ತಪ್ಪುಗಳು ಆಗಿದೆ, ಅದನ್ನ ಮತ್ತೆ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಹೃದಯ ಏನ್ ಹೇಳುತ್ತೋ ಅದನ್ನ ಕೇಳಿ ಅನ್ನುವಂಥದ್ದು ಇದೆ. ಒಂದ್ ರೀತಿ ಮಸ್ಟ್ ಅಂಡ್ ಶುಡ್ ನೀವು ಮಾಡ್ಲೇಬೇಕು, ಆ ಥರ ಒಂದು ಎನರ್ಜಿಲಿ ಈ ತಿಂಗಳು ಇರ್ತೀರಾ ಅನ್ನುವಂಥದ್ದು ಇದೆ. ಸೊ ಬಹಳಷ್ಟು ಜನರಿಗೆ ನೀವೇನ್ ಅನ್ಕೊಂಡಿದ್ದೀರೋ ಅದು ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ಸ್ವಲ್ಪ ತಾಳ್ಮೆ ಅನ್ನೋದು ಬೇಕು. ಜೊತೆಗೆ 11th ಹೌಸ್ ಫೈನಾನ್ಷಿಯಲಿ ವಿಚಾರದಲ್ಲಿ, ನಿಮ್ಮ ಕೆರಿಯರ್ ವಿಚಾರದಲ್ಲಿ ಒಂದಷ್ಟು ಬದಲಾವಣೆಗಳು ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಡೆಫಿನೆಟ್ಲಿ ಇಲ್ಲಿ ನೆಗೆಟಿವ್ ವೈಬ್ ಇದೆ. ಸೊ ಒಂದಷ್ಟು ವಾಮಾಚಾರ ಇರ್ಬೋದು, ದುಷ್ಟಶಕ್ತಿಗಳ ಅಟ್ಟಹಾಸ ಇರ್ಬೋದು, ಅಥವಾ ಒಂದಷ್ಟು ಬಂಧನಗಳನ್ನ ಏನ್ ಮಾಡಿದ್ರು ನಿಮ್ಮ ಲೈಫಿಗೆ ಸಂಬಂಧಪಟ್ಟಂಗೆ ಅದೆಲ್ಲವೂ ಕೂಡ ರಿಮೂವ್ ಮಾಡ್ಕೊಳ್ತೀರಾ, ಮಾಡ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸಾಧ್ಯ ಆದಷ್ಟು ನಿಮ್ಮ ಪಿತೃದೇವತೆಗಳಿಗೆ ಚೆನ್ನಾಗಿ ನೋಡ್ಕೊಳ್ಳಿ. ಅಂದ್ರೆ ಒಂದು ಧೂಪ ದೀಪ ನೈವೇದ್ಯನ ಮಾಡಿ ಅಂದ್ರೆ ಅವರ ಸತ್ತ ದಿನ ಇರಬಹುದು, ಅಥವಾ ಒಂದು ಅಮಾವಾಸ್ಯೆ ಏನ್ ಬರುತ್ತೆ, ಮಹಾಲಯ ಅಮಾವಾಸ್ಯೆ ಅವಾಗಿರ್ಬಹುದು, ಮಾಡಿ ಅನ್ನುವಂಥದ್ದು ಇದೆ. ಇವಾಗ ಅಲ್ದಿದ್ರು ಇನ್ನು ಮುಂದಿನ ತಲೆಮಾರಿನ ಜೀವನಕ್ಕೋಸ್ಕರ ನಿಮ್ಮ ಪಾಸ್ಟ್ ಲೈಫ್ ಪರ್ಸನ್ಸ್ ಅಥವಾ ನಿಮ್ಮ ಪಿತೃದೇವತೆಗಳು ಅಥವಾ ನಿಮ್ಮ ಮನೆಯಲ್ಲಿ ತೀರು ಹೋದವರು ಏನಾದ್ರು ತಪ್ಪು ಮಾಡಿದ್ರೆ ಅಥವಾ ಅವ್ರಿಗೆ ಏನಾದ್ರು ಬಂಧನಗಳಿದ್ರೆ ಅದನ್ನೆಲ್ಲ ಬಿಡುಗಡೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಪೂರ್ವಜರು ನಿಮ್ಮ ಜೀವನದಲ್ಲಿರುವಂತ ಸಮಸ್ಯೆಗಳನ್ನ ಬಗೆಹರಿಸಿ ನಿಮ್ಮನ್ನ ಫ್ರೀ ಮಾಡುವಂತ ಪ್ರಯತ್ನನ ಪಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಮಹಾಕಾಳಿ ಇದ್ದಾರೆ. ಜೊತೆಗೆ ಇಲ್ಲಿ ನಿಮ್ಗೆ ಬ್ಲಾಕ್ ಮ್ಯಾಜಿಕ್ ಏನಾದ್ರು ಆಗಿದ್ರೆ, ನೆಗೆಟಿವಿಟಿ ಏನಾದ್ರು ಆಗಿದ್ರೆ ಅದೆಲ್ಲದ್ರಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಈ ತಿಂಗಳು ಒಂದಷ್ಟು ಅಗ್ನಿ ಅವಘಡಗಳು ಮತ್ತೆ ನೀರಿನ ಒಂದಷ್ಟು ಸಮಸ್ಯೆಗಳನ್ನ ಎದುರಿಸ್ತೀವಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಪ್ರಾರ್ಥನೆ ಎಲ್ಲ ದೇವರಿಗೆ ಮುಟ್ಟಿದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ರಕ್ಷೆ ಕೂಡ ನಿಮ್ಗೆ ಬರುತ್ತೆ ಅನ್ನುವಂಥದ್ದು ಇದೆ. ಮಾತಿನ ಮೇಲೆ ನಿಗಾ ಇರ್ಲಿ ಅನ್ನುವಂಥದ್ದು ಇದೆ. ನಿಮ್ಮ ಬಾಡಿ ಇಲ್ಲ ಓವರ್ ಕೋಲ್ಡ್ ಆಗತ್ತೆ, ಇಲ್ಲ ಓವರ್ ಹೀಟ್ ಆಗತ್ತೆ, ಇದೆರಡರ ಮಧ್ಯೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಪ್ರಯಾಣದಿಂದ ನಿಮ್ಗೆ ಹೆಚ್ಚು ಲಾಭ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಮಾತಿನ ಮೇಲೆ ನಿಗಾ ಇರ್ಲಿ. ಮಾತು ಕೊಡಕ್ಕಿಂತ ಮುಂಚೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ವಿಚಾರದಲ್ಲಿ ನಿಮ್ಗೆ ಬಂಧನ ಅಂತ ಅನ್ನಿಸ್ತಾ ಇರ್ಬೋದು, ಬಟ್ ಅದೆಲ್ಲವೂ ಕೂಡ ರಿಮೂವ್ ಆಗುತ್ತೆ. ಫೈನಾನ್ಷಿಯಲ್ ವಿಚಾರಕ್ಕೆ ಏನೇನು ಸಮಸ್ಯೆಗಳಿತ್ತು ಅದೆಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ. ಸೊ ಅಧಿಷ್ಠಾನ ಚಕ್ರದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಭುವನೇಶ್ವರಿ ದೇವಿ ಇದ್ದಾರೆ. ಭೂಮಿ ಒಳಗೆ ಒಂದಷ್ಟು ವಿಚಾರಗಳು ಏನೋ ನಡೆಯುತ್ತೆ ಅನ್ನುವಂಥದ್ದು ಇದೆ. ಏನೋ ಒಂದು ತಗ್ಗಿಲಿಕ್ಕೆ ಭೂಮಿನ ತೋಡಿದಾಗ ಅಲ್ಲಿ ಮತ್ತೆ ನೀರು ಉಕ್ಕಿ ಬರುತ್ತೆ ಅನ್ನುವಂಥದ್ದು ರೀತಿ ಇದೆ. ಇಲ್ಲಿ ಈಗಾಗ್ಲೇ ಸರಸ್ವತಿ ನದಿ ಏನು ಭೂಮಿಲಿ ಬೋರ್ ಕೊರ್ಸಕ್ ಹೋದಾಗ ನದಿಯಾಗಿ ಉಕ್ಕಿ ಬಂದ್ಲು, ಆ ಥರದಲ್ಲಿ ಎಲ್ಲೋ ಒಂದು ದೊಡ್ಡ ಮಟ್ಟದಲ್ಲಿ ಸಾಗರದ ರೀತಿಯಲ್ಲಿ ಬರ್ತಾಳೆ ಅನ್ನುವಂಥ ರೀತಿಯಲ್ಲಿ ಇದೆ. ಮುಂದಿನ ಗ್ರಹಣ ಏನ್ ಬರುತ್ತೆ ಅದು ತುಂಬಾ ಒಂದಷ್ಟು ಜಲಕಂಟಕನ ತಗೊಂಡ್ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಕಡೆ ಹಿಮ ಕರಗಿ ನೀರಾಗುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಹಾರ್ಟ್ ಚಕ್ರದಲ್ಲಿ ಒಂದಷ್ಟು ಬ್ಲಾಕೇಜಸ್ ಕಾಣಿಸ್ತಾ ಇದೆ, ಅದನ್ನ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಇಲ್ಲಿ ತ್ರಿಶಕ್ತಿ ಆಶೀರ್ವಾದ ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ. ಈ ವರ್ಷ ಹಾಸನಾಂಬೆಯ ದರ್ಶನದಲ್ಲಿ ಒಂದಷ್ಟು ಬದಲಾವಣೆಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಜಲ ಪ್ರವಾಹಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ನೀರಿನಲ್ಲಿ ವಿಗ್ರಹಗಳು, ತಾಯಿ ಭುವನೇಶ್ವರಿಯ ವಿಗ್ರಹ ತೇಲಿ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರಿಗೋ ಸಾಕ್ಷಾತ್ ಭುವನೇಶ್ವರಿ ದೇವಿಯ ದರ್ಶನ ಆಗಿ ಆಶೀರ್ವಾದ ಕೂಡ ಸಿಗುತ್ತೆ ಅಂತ ತೋರಿಸ್ತಾ ಇದೆ ಇಲ್ಲಿ. ಸೊ ಯಾರಿಗೆ ಅಂತ ಗೊತ್ತಿಲ್ಲ, ಬಟ್ ಯಾರಿಗೆ ಕಾಣಿಸಿದ್ರು ಯು ಆರ್ ಸೋ ಲಕ್ಕಿ ಅಲ್ವಾ. ಸೊ ಒಂದಷ್ಟು
ಆಹ್, ಯಾರಿಗೋಸ್ಕರನೋ ಕಾಯ್ತಾ ಸುಮ್ನೆ ಇರ್ಬೇಡಿ. ಸೊ ಈಗ ಒಂದು ಮುಂದುವರೆದ ಭಾಗ ಅನ್ನುವಂಥ ರೀತಿಲಿ ಜೀವನದಲ್ಲಿ ಮುಂದುವರಿಬೇಕು ನೀವು. ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಜೂನ್ ಮಂತ್ ಹುಣ್ಣಿಮೆ ನಿಮ್ ಜೀವನದಲ್ಲಿ ತುಂಬಾ ಒಂದು ಮೇಜರ್ ರೋಲ್ ಪ್ಲೇ ಮಾಡ್ತಾ ಇದೆ. ಅವತ್ತು ಸ್ವಲ್ಪ ಹೆಚ್ಚಿನ ಕೇರ್‌ಫುಲ್ ಆಗಿ ಇರ್ಬೇಕಾದಂಥ ಅಗತ್ಯ ಇದೆ ಅನ್ನುವಂಥದ್ದು ಇದೆ. ಬಟ್ ಭಯ ಬೇಡ, ಯೂನಿವರ್ಸ್ ನಿಮ್ಗೆ ಎಲ್ಲಾ ರೀತಿಯ ಒಂದು ಆಶೀರ್ವಾದನ ಕೊಡುತ್ತೆ. ಚಿಂತೆ ಮಾಡ್ದಿರ ಮುಂದುವರಿರಿ ಅನ್ನುವಂಥದ್ದು ಕೂಡ ಇದೆ. ಸೊ ನೀವು ಈ ಲೈಫನ್ನ ಕೆಲವ್ರು ಈ ಲೈಫನ್ನ ಯಾಕೆ ಚೂಸ್ ಮಾಡಿದೀರಾ ಅಥವಾ ಈ ಲೈಫ್ ಟೈಮಲ್ಲಿ ನಿಮ್ಗೆ ಏನ್ ಕೆಲ್ಸ ಅಂದ್ರೆ ಸೊ ಜೀವನನ ಚೆನ್ನಾಗಿಟ್ಕೊಳ್ಳೋದು, ಭೂಮಿ ತಾಯಿನ ಚೆನ್ನಾಗಿಟ್ಕೊಳ್ಳೋದು. ಜೊತೆಗೆ ಕ್ರಿಯೇಟ್ ಹೆವೆನ್ ಆನ್ ಅರ್ತ್ ಇಟ್ಸ್ ಹ್ಯಾಪನಿಂಗ್ ಅನ್ನುವಂಥ ರೀತಿಲಿ ಸೊ ಸ್ವರ್ಗ ಅಂತಾರಲ್ಲ, ಭೂಮಿ ಮೇಲಿನ ಸ್ವರ್ಗ. ಆ ಥರ ನಿಮ್ ಜೀವನನ ಮಾಡ್ಕೊಬೇಕಾಗಿತ್ತು. ಅದಕ್ಕೆ ನರಕ ಮಾಡ್ಕೊಂಡವ್ರು ನೀವೇ. ಸೊ ನೀವು ಮಾಡ್ಕೊಂಡಿರೋ ತಪ್ಪಿಗೆ ನೀವೇ ಒಂದಷ್ಟು ಪರಿಹಾರಗಳನ್ನ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದೆ. 8 ಮತ್ತು 15 ನಂಬರ್ ತುಂಬಾ ಇಂಪಾರ್ಟೆಂಟ್ ಅಂತ. ಸೊ ಫ್ಯಾಮಿಲಿ ಮೆಂಬರು ಗೊತ್ತಿಲ್ದಿರೋ ಸಾಕಷ್ಟು ತಮ್ಮ ಒಳಿತಿಗಾಗಿ ಅಥವಾ ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಕಂಫರ್ಟ್ ಝೋನಿಗಾಗಿ ಸಾಕಷ್ಟು ಸಮಸ್ಯೆಗಳನ್ನ ಮಾಡಿದ್ದಾರೆ. ಆ ಸಮಸ್ಯೆಗಳೆಲ್ಲದ್ರಿಂದ ಹೊರಬರ್ಬೇಕಾದಂತಹ ಅಗತ್ಯ ಅನಿವಾರ್ಯತೆ ಇದೆ. ಈಗ ನಿಮ್ಮ ಸೀಕ್ರೆಟ್ ಆಗಿ ಒಂದಷ್ಟು ಸ್ಪಿರಿಟ್ಸ್ ನಿಮ್ಗೆ ಸಹಾಯನ ಮಾಡ್ತಾ ಇದೆ. ಒಂದಷ್ಟು ಸ್ಪಿರಿಟ್ಸ್ ಸೀಕ್ರೆಟ್ ಆಗಿ ನಿಮ್ಗೆ ತೊಂದ್ರೆನೂ ಕೂಡ ಮಾಡ್ತಾ ಇದೆ. ನೆನಪುಗಳಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ನಿಮ್ಗೆ ಸ್ಪಿರಿಟ್ ವರ್ಲ್ಡ್ ಇಂದ ಮೆಸೇಜಸ್ ಸಿಗುತ್ತೆ, ಮಾರ್ಗದರ್ಶನ ಸಿಗುತ್ತೆ. ಅದ್ರ ಮುಖಾಂತರ ನೀವು ಮುಂದುವರಿರಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಜನಕ್ಕೆ ಏಲಿಯನ್ಸ್ ಕೂಡ ಕಾಣಿಸಬಹುದು ಮುಂದಿನ ದಿನಗಳಲ್ಲಿ. ಆ ಥರ ಕೂಡ ಇದೆ. ಜೊತೆಗೆ ಡಿವೈನ್ ಸಪೋರ್ಟ್ ನಿಮ್ ಜೊತೆ ಇದೆ. ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಕಾದಂತ ಅಗತ್ಯ ಇಲ್ಲ ಅನ್ನುವಂಥದ್ದು ಕೂಡ ಇದೆ. ಸೊ ಏಂಜಲ್ಸ್ ಕೂಡ ನಿಮ್ಗೆ ಬ್ಲೆಸ್ಸಿಂಗ್ಸ್ ಅನ್ನ ಕೊಡ್ತಾರೆ ಅನ್ನುವಂಥದ್ದು ಇಲ್ಲಿ ಇದೆ. ಜೊತೆಗೆ ಒಂದಷ್ಟು ಸರ್ವಿಸ್ ಮಾಡಿ ಅನ್ನುವಂಥದ್ದು. ಸರ್ವಿಸ್ ಮಾಡಿ ಅಂದ್ರೆ ಒಂದಷ್ಟು ನಿರ್ಗತಿಕರು ಅಂತ ಯಾರನ್ನು ಕರೆಯೋದಿಲ್ಲ ನಾನು. ಯಾಕೆಂದ್ರೆ ಭಗವಂತ ಇರ್ಬೇಕಾದ್ರೆ ಯಾರನ್ನು ನಿರ್ಗತಿಕರಾಗಿ ಬಿಡೋದಿಲ್ಲ. ಎಲ್ಲಾದ್ರೂ ಒಂದ್ ರೀತಿಲಿ ಅವ್ರಿಗೆ ಆಶ್ರಯ ಕೊಟ್ಟೇ ಕೊಡ್ತಾನೆ. ಸದ್ಯಕ್ಕೆ ಯಾರು ಎದ್ದಿ ಓಡಾಡದಂತ ಪರಿಸ್ಥಿತಿಲಿ ಇದ್ದಾರೆ, ಯಾರಿಗೆ ಕಾಲಿಗೆ ತುಂಬಾ ಪೆಟ್ಟಾಗಿದೆ ಅಥವಾ ಯಾರ ಜೀವನ ನಿಂತ ನೀರಾಗಿದೆ, ಅವರಿಗೆ ಒಂದಷ್ಟು ಬದಲಾವಣೆಯ ಗಾಳಿ ಬೀಸಲಿದೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಹೃದಯಕ್ಕೆ ಒಂಚೂರು ಸಾಂತ್ವನನ ಕೊಡಿ. ನಿಮ್ಮ ಹಾರ್ಟ್ ಚಕ್ರನ ಓಪನ್ ಮಾಡ್ಕೊಳ್ಳಿ. ಇನ್ನ ಒಂದಷ್ಟು ಒಳ್ಳೆಯ ಪ್ರೀತಿ ವಿಶ್ವಾಸದ ದಿನಗಳು ನಿಮ್ಗೆ ಇದೆ. ಜೊತೆಗೆ ಒಂದಷ್ಟು ಬದುಕಿನಲ್ಲಿ ಬದಲಾವಣೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ. ಸಾಕಷ್ಟು ಬವಣೆಗಳನ್ನ ನೋಡಿದೀರ, ಸಾಕಷ್ಟು ಸಮಸ್ಯೆನ ಫೇಸ್ ಮಾಡಿದೀರ. ಇನ್ ಮುಂದೆ ಆ ಥರ ಸಮಸ್ಯೆ ಆಗದೆ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ನೀವು ಯಾರಿಗೋ ಮಾಡಿದಂತ ಸಹಾಯ ನಿಮ್ಗೆ ರಿಟರ್ನ್ ಆಗಿ ಬರೋದ್ರಲ್ಲಿ ಇದೆ, ಬಂದಿದೆ ಈಗಾಗ್ಲೇ, ಇನ್ ಮುಂದಕ್ಕೂ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯಾರಿಗಾದ್ರೂ ಸೇವೆ ಮಾಡೋದಾದ್ರೆ, ಯಾರಿಗಾದ್ರೂ ಸಹಾಯ ಮಾಡೋದಾದ್ರೆ ನಿಸ್ವಾರ್ಥವಾಗಿ ಮಾಡಿ ಅನ್ನುವಂಥದ್ದು ಇದೆ. ಕಾಲುಗಳ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಯಾರೋ ಇಲ್ಲಿ ತೂಕ ಕಳ್ಕೊಂಡು ವೆಯ್ಟ್ ಲಾಸ್ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಯಾರಿಗೆ ಜಿಮ್ ಬಾಡಿ ಡ್ರೀಮ್ ಆಗಿತ್ತು, ಸಿಕ್ಸ್ ಪ್ಯಾಕ್ ಬೇಕು ಅಂತ, ಒಂದ್ ರೀತಿ ಟೈಟ್ ಚೆಸ್ಟ್ ಮಸಲ್ಸ್ ಎಲ್ಲ ಬೇಕು ಅಂತ ಅನ್ಕೊಂಡಿದ್ರಿ, ಅವರಿಗೆ ಆ ಥರ ಬರುತ್ತೆ ಅನ್ನುವಂಥದ್ದು ಇದೆ. ಆ ಥರ ಮಾಡ್ಕೊಳಕ್ ಹೋದಾಗ ಕಾಲಿಗೆ ಕೆಲವ್ರು ಪೆಟ್ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಸ್ವಲ್ಪ ಕಾಲಿನ ಆರೋಗ್ಯದಲ್ಲಿ, ಎಸ್ಪೆಷಲಿ ಎಡಗಾಲಿನ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಪ್ರಶ್ನೆ ಏನಿದೆ, ಎಲ್ಲಾ ಪ್ರಶ್ನೆಗೂ ಉತ್ತರ ಯೂನಿವರ್ಸ್ ಆಲ್ರೆಡಿ ಕೊಟ್ಟಾಗಿದೆ. ಕೊಟ್ಟಿರುವಂತ ಪ್ರಶ್ನೆಗೆ ಉತ್ತರ ಏನ್ ಕೊಟ್ಟಿದ್ದಾರೆ ಅದನ್ನ ಸರಿಯಾದ ರೀತಿಯಲ್ಲಿ ಕೇಳಿಸ್ಕೊಂಡು ಆಮೇಲೆ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಒಂದು ಗುಪ್ತ ನಿಧಿ ಎರಡು ಸಿಗುವಂತ ಸಾಧ್ಯತೆಗಳು ಕೂಡ ಇದೆ ಇಲ್ಲಿ. ಯಾರೋ ಫಾರ್ಮ್ ಹೌಸ್ ಮಾಡೋದಿದ್ರೆ ಅದ್ರಲ್ಲೂ ಕೂಡ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ಸೊ ಏನೋ ಒಂದು ಫ್ಯಾಕ್ಟ್ರಿ ಮಾಡ್ಬೇಕು ಅನ್ಕೊಂಡಿದ್ರೆ ಸೊ ಪ್ರಾಣಿಗಳಿಗೆ ತೊಂದರೆ ಆಗೋ ರೀತಿಯಲ್ಲಿ ಮಾಡಬೇಡಿ, ಪರಿಸರಕ್ಕೆ ಹಾನಿ ಆಗೋದಿದ್ರೆ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. 28 ಮತ್ತೆ 33 ನಂಬರ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಜೊತೆಗೆ ಸೆಪ್ಟೆಂಬರ್, ಅಕ್ಟೋಬರ್ ಅಥವಾ ಮೇ, ಜೂನ್ 10ನೇ ತಾರೀಕು ನೀವ್ ಅನ್ಕೊಂಡಿರುವಂಥದ್ದು ನಿಮ್ಗೆ ಸಿಗುವಂತ ಸಾಧ್ಯತೆ ಇದೆ. ಅಥವಾ ನೀವ್ ಅನ್ಕೊಂಡಿರುವಂತ ಕೆಲ್ಸಗಳು ನಿಮ್ಗೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ನೀವ್ ಅನ್ಕೊಂಡಿರೋದು ಎಸ್, ಖಂಡಿತವಾಗ್ಲೂ ಆಗತ್ತೆ. ದೇರ್ ಇಸ್ ಸಮಥಿಂಗ್ ಬೆಟರ್. ಇನ್ನ ಒಳ್ಳೆಯ ಜೀವನ ನಿಮ್ಗೋಸ್ಕರ ಕಾಯ್ತಾ ಇದೆ. ಸೊ ಚೂಸ್ ನ್ಯೂ ಡೈರೆಕ್ಷನ್, ಬೇರೆ ರೀತಿಲಿ ಪ್ರಯತ್ನನ ಪಡಿ ಅನ್ನುವಂಥದ್ದು ಕೂಡ ಇದೆ. ಓಕೆ.
ಸ್ವಲ್ಪ ರಿವರ್ಸಲ್ಲಿ ಯೋಚನೆ ಮಾಡ್ತೀರಾ, ಉಲ್ಟಾ ಉಲ್ಟಾ ಯೋಚನೆ ಮಾಡಿ, ಅಡ್ಡಾದಿಡ್ಡಿ ಯೋಚನೆ ಮಾಡಿ ಏನೋ ದುಡುಕಿ ನಿರ್ಧಾರ ತಗೊಳ್ತೀರಾ ಅನ್ನುವಂಥದ್ದು ಇದೆ. ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಒಂದು ಕಾರ್ಮಿಕ್ ಎಂಡ್ ಆಗಿದೆ, ಒಂದು ನ್ಯೂ ಬಿಗಿನಿಂಗ್ ಬರೋದ್ರಲ್ಲಿ ಇದೆ, ನಿಮಗೆ ಸಹಾಯ ಕೂಡ ಸಿಗೋದ್ರಲ್ಲಿ ಇದೆ. ಜೊತೆಗೆ ಈ ಲೈಫಿನ ಲೆಸನ್ ಏನು ಕಲಿಬೇಕಿತ್ತು ಅದನ್ನ ಕಲ್ತಿದ್ದೀರಾ ಅನ್ನುವಂಥದ್ದು ಕೂಡ ಇದೆ. ನೀವೇನ್ ಮಾಡ್ಬೇಕು ಏನ್ ಮಾಡಬಾರ್ದು ಇದ್ರ ಬಗ್ಗೆ ಒಂದು ಒಳ್ಳೆ ಮಾಹಿತಿನ ನೀವು ತಗೊಂಡು ನಿರ್ಧಾರನ ತಗೊಂಡ್ರೆ ಬೆಟರ್ ಅಂತ ಇದೆ. ಸೊ ನಿಮ್ಮ ಅಹಂಕಾರ ಅಥವಾ ನಿಮ್ಮ ಈಗೋ ನಿಮ್ಮನ್ನ ಈ ವರ್ಷ ಡಿಸ್ಟರ್ಬ್ ಮಾಡಿದಷ್ಟು ಇನ್ಯಾವಾಗೂ ಡಿಸ್ಟರ್ಬ್ ಮಾಡಿಲ್ಲ ಅಂತ ಅನ್ಸುತ್ತೆ. ಸೊ ಸ್ವಲ್ಪ ಈಗೋ ಇಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಸಾಕಷ್ಟು ಕ್ಲಾರಿಟಿನ ತಗೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸಾಕಷ್ಟು ರಿಲೇಶನ್ಶಿಪ್ ಅಲ್ಲಿ ಮೋಸ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಯಾರನ್ನ ಪ್ರೀತಿ ವಿಚಾರದಲ್ಲಿ ತುಂಬಾ ನಂಬಿದೀರಾ, ನಂಬಿಕೆ ದ್ರೋಹ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ಅದ್ರ ಕಡೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಯಾರು ಏನ್ ಯೋಚನೆ ಮಾಡ್ತಾರೆ ಇದ್ರ ಬಗ್ಗೆ ನಿಮ್ಗೆ ಏನು ಚಿಂತೆ ಬೇಕಾಗಿಲ್ಲ. ನೀವೇನ್ ಡಿಸಿಷನ್ ತಗೊಳ್ತೀರಾ ಅದು ತುಂಬಾ ಇಂಪಾರ್ಟೆಂಟ್, ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಒಂದು ಟರ್ನ್ ಬಂದಾಗ ನೀವೇನ್ ಮಾತಾಡ್ಬೇಕು ಅನ್ಕೊಂಡಿದೀರಾ, ನಿಮ್ಗೇನ್ ಇಂಪಾರ್ಟೆಂಟು ಅದ್ರ ಕಡೆ ಮಾತಾಡಿ. ಯಾರೋ ಏನೋ ಅನ್ಕೊಳ್ತಾರೆ ಅಥವಾ ಅವ್ರು ಹೇಳಿದ್ದಾರೆ ಹಾಗಾಗಿ ಅದನ್ನೇ ಮಾಡ್ಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬರಬೇಡಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಮ ಕರೆಂಟ್ ಪಾತ್ ಏನಿದೆ ನಿಮ್ಮನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದೆ, ಸೊ ಏನ್ ಮಾಡ್ಬೇಕು ಅನ್ಕೊಂಡಿದೀರಾ ಅದ್ರ ಕಡೆ ಗಮನನ ಕೊಡಿ. ಜೊತೆಗೆ ನಿಮ್ಗೆ ಏನ್ ಖುಷಿ ಕೊಡುತ್ತೆ, ಯಾವ ರೀತಿಲಿ ಸಂತೋಷನ ಅಥವಾ ಒಂದು ಖುಷಿ ಕೊಡುವಂತ ಮಾರ್ಗನ ಅಥವಾ ಮಾರ್ಗದರ್ಶನನ ಅಥವಾ ಆ ದಾರಿನ ನೀವು ಪಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ ಅದನ್ನ ಪಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಯಾಕೆ ಬದಲಾಗಬಾರ್ದು, ಇದ್ದ ಹಾಗೆ ಇರಬೇಕು ಅಂತ ಯಾವುದೇ ರೂಲ್ಸ್ ಇಲ್ಲ. ಸೊ ಹಾಗಾಗಿ ನಿಮ್ಮ ಜೀವನನ ಒಳ್ಳೆ ರೀತಿಯಲ್ಲಿ ಬದಲಾಯಿಸ್ಕೊಳ್ಬೇಕು ಅಥವಾ ಏನಾದ್ರು ಚೇಂಜಸ್ ಮಾಡ್ಕೊಳ್ಬೇಕು ಅಂತ ಅನ್ಸಿದ್ರೆ ಇಮಿಡಿಯೇಟ್ ಆಗಿ ನಿರ್ಧಾರನ ತಗೊಂಡು ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ಮೇಂಟೈನ್ ಮಾಡಿ ಯಾವಾಗ್ಲೂ ಒಂದ್ ರೀತಿಯ ಎನರ್ಜಿನ, ಒಂದು ಭರವಸೆ ಅನ್ನುವಂಥದ್ದು ಇದೆ. ಕೆಲವು ಕಡೆ ನೀವು ಸ್ವಲ್ಪ ಅಲರ್ಟ್ ಆಗಿ ಇರಬೇಕು ಅನ್ನುವಂಥದ್ದು ಇದೆ. ಬೇರೆಯವ್ರದ್ದೇನೋ ಒಂದಷ್ಟು ದುರುದ್ದೇಶಗಳು ಇದೆ, ಆ ವಿಚಾರವಾಗಿ ಒಂದಷ್ಟು ಎಚ್ಚರಿಕೆಯ ಅಗತ್ಯಗಳು ಬೇಕು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮಗೆ ಒಂದಷ್ಟು ವಾರ್ನಿಂಗ್ ಕೂಡ ಕೊಡೋದ್ರಲ್ಲಿ ಇದೆ ಯೂನಿವರ್ಸ್ ಅನ್ನುವಂಥದ್ದು. ನಿಮ್ಮದಲ್ಲದ ವಸ್ತುಗಳನ್ನ ನೀವು ಇಟ್ಕೊಬಾರ್ದು. ಯಾರಿಂದ ಏನಾದ್ರೂ ವಸ್ತುಗಳನ್ನ ಯಾರ್ದಾದ್ರೂ ಮನೇಲಿ ಚಿನ್ನ ಆಗ್ಲಿ ಬೆಳ್ಳಿ ಆಗ್ಲಿ ವಸ್ತುಗಳಾಗ್ಲಿ ತಂದಿ ನಿಮ್ ಮನೇಲಿ ಇಟ್ಕೊಂಡಿದ್ರೆ ಅವ್ರ ಮನೆಗೆ ಅದನ್ನ ವಾಪಸ್ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮಿಂದ ಏನ್ ಕದ್ಕೊಂಡು ಹೋಗಿದ್ರು ಆ ವಸ್ತುಗಳು ಕೂಡ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಜೀವನದಲ್ಲಿ ಕಳೆದು ಹೋಗಿದ್ದರ ಅರ್ಥ ನಿಮ್ಗೆ ಅರ್ಥ ಆಗಿರಬಹುದು. ಯಾವ್ದಾದ್ರು ವ್ಯಕ್ತಿನ ಅಥವಾ ಯಾರ್ದಾದ್ರೂ ಜೀವನನ ಅಥವಾ ಯಾವ್ದಾದ್ರು ವಸ್ತುನ ಕಳ್ಕೊಂಡಾಗ ಹೇಗಿರುತ್ತೆ ಅನ್ನೋದ್ರ ಅನುಭವ ನಿಮ್ಗಾಗಿದ್ರೆ ಸೊ ಇನ್ನೊಬ್ರು ವಸ್ತುಗಳನ್ನ ನೀವು ತಗೊಳ್ಳೋದಿಲ್ಲ ಅಥವಾ ಕದಿಯೋದಿಲ್ಲ. ಹಾಗೇನೆ ನಿಮ್ಗೆ ನಿಮ್ಮ ವಸ್ತು ಏನಾದ್ರೂ ಕಳೆದು ಹೋಗಿದ್ರೆ ಅದು ಕೂಡ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಪೀಸ್ ಆಫ್ ಮೈಂಡ್ ಅಥವಾ ಪೀಸ್ ಆಫ್ ಟೈಮನ್ನ ಪೀಸ್ ಆಫ್ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾವುದೇ ರೀತಿಯ ಸಮಸ್ಯೆ ಬಂದ್ರೂ ಕೂಡ ಬಗೆಹರ್ಸಕ್ ಆಗಲ್ಲ ಅನ್ನುವಂಥ ವಿಚಿತ್ರವಾದಂಥ ಯೋಚನೆಯನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಶಾಂತವಾದ ರೀತಿಯಲ್ಲಿ ಎಲ್ಲ ಸಮಸ್ಯೆಗೂ ಪರಿಹಾರ ಅನ್ನೋದು ಇದೆ, ಪರಿಹಾರ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸ್ವಲ್ಪ ಹುಷಾರಾಗಿರ್ಬೇಕು. ಬೇರೆಯವ್ರು ಏನ್ ಮಾಡ್ತಿದ್ದಾರೆ ಅನ್ನೋದ್ರ ಜೊತೆಗೆ ನೀವೇನ್ ಮಾಡ್ತಿದ್ದೀರಾ ಅನ್ನೋದು ಕೂಡ ಇಂಪಾರ್ಟೆಂಟು. ನಿಮ್ಮ ಅದೃಷ್ಟದ ಕೀಲಿ ಕೈನ ಬೇರೆಯವ್ರ ಕೈಗೆ ಕೊಟ್ಬಿಟ್ಟು ಸುಮ್ನೆ ಕೂರ್ಬೇಡಿ. ನಿಮ್ಮ ಅದೃಷ್ಟದ ಕೀಲಿ ಕೈ ನಿಮ್ ಜೊತೆನೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಯಾಕೆಂದ್ರೆ ಬೆನ್ ಹಿಂದೆ ನಿಮ್ಗೆ ಇಡಿಸಿದಂತ ಜನಗಳು ತುಂಬಾ ಸಮಸ್ಯೆನ ಮಾಡ್ತಾರೆ, ಮೋಸ ಮಾಡ್ತಿದ್ದಾರೆ ಅನ್ನುವಂಥದ್ದು. ಯಾಕೆ ಅಂದ್ರೆ ಒಂದಷ್ಟು ಚಿಂತೆಗಳು, ನೋವುಗಳು, ದುಃಖಗಳು ನಿಮ್ಗೆ ಈ ಮೇ ಟು ಜೂನ್, ಜುಲೈ, ಆಗಸ್ಟ್ ವರೆಗೂ ಟ್ರಿಗರ್ ಮಾಡುತ್ತೆ ಅನ್ನುವಂಥ ರೀತಿಲಿ ಇಲ್ಲಿ ಇದೆ. ಸ್ವಲ್ಪ ನೆಗೆಟಿವಿಟಿ ಕಡೆ ಸ್ವಲ್ಪ ಜಾಸ್ತಿ ಫೋಕಸ್ ಕೊಟ್ಟಿದ್ದಾರೆ. ಜೊತೆಗೆ ನೀವು ಕೂಡ ಹಾಗೆ ಇದ್ದೀರಾ. ಸೊ ನೀವು ಒಂದ್ ರೀತಿ ಫೂಲ್ ಆದ್ರಿ ಅನ್ನೋದಷ್ಟೇ ಇಲ್ಲಿ ಸತ್ಯ. ಸೊ ಅದರಿಂದ ಹೊರಗ್ ಬರ್ಬೇಕು. ಹೊರಗ್ ಬರೋದ್ರ ಕಡೆ ಗಮನನ ಕೊಟ್ರೆ ಇನ್ನ ಹೆಚ್ಚಿನ ಅನುಕೂಲ ಆಗತ್ತೆ. ಯಾವುದೇ ರೀತಿಯ ಭಯ ಬೇಡ, ಚಿಂತೆ ಬೇಡ, ಲೆಟ್ ಗೋ ಮಾಡಿ ಯಾವ್ದನ್ನ ಲೆಟ್ ಗೋ ಮಾಡ್ಬೇಕು ಅದನ್ನ.
ಸೊ ಎಲ್ಲವೂ ಕೂಡ ಒಳ್ಳೇದಾಗತ್ತೆ, ಎವ್ರಿಥಿಂಗ್ ವಿಲ್ ಬಿ ಓಕೆ ಅನ್ನುವಂಥ ರೀತಿಯಲ್ಲಿ ಇದೆ. ಜೊತೆಗೆ ನೀವು ಏನು ಕಷ್ಟಪಟ್ಟು ಶ್ರಮ ಹಾಕಿ ಮಾಡಿದೀರಾ ಅದ್ರ ಕ್ರೆಡಿಟ್ ಬೇರೆಯವ್ರು ತಗೊಳ್ಳೋದಕ್ಕೆ ಅವಕಾಶನ ಕೊಡಬೇಡಿ. ಜೊತೆಗೆ ನೀವೇನ್ ಕಷ್ಟಪಟ್ಟು ಮಾಡಿದೀರಾ ಅದನ್ನ ಉಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಬೆಳೆಗಳ ನಾಶ ಆಗದೆ ಇರೋ ಹಾಗೆ ಎಚ್ಚರಿಕೆಯನ್ನ ವಹಿಸಿ, ಬೆಳೆಗಳನ್ನ ಉಳಿಸ್ಕೊಳ್ಳಿ, ಬೆಳೆಗಳನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಂಥದ್ದೇ ಚಾಲೆಂಜ್ ನಿಮ್ ಮುಂದೆ ಬಂದ್ರು ಚಿಂತೆ ಮಾಡುವಂತ ಅಗತ್ಯ ಇಲ್ಲ. ಅದನ್ನ ನೀವು ಗೆಲ್ತೀರಾ, ಗೆದ್ಕೊಂಡು ಯಶಸ್ವಿಯಾಗಿ ಅದರಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಆದ್ರೆ ನೀವು ಮಾಡುವಂತ ಕೆಲಸನ ತುಂಬಾ ಸೀರಿಯಸ್ ಆಗಿ ಮಾಡೋದ್ರ ಜೊತೆಗೆ ಖುಷಿಯಾಗಿ ಮಾಡಿ ಅನ್ನುವಂಥದ್ದು ಇದೆ. ಯಾಕೆಂದ್ರೆ ಹಿಂದೆ ಇಂಥ ಚಾಲೆಂಜಸ್ ನ ನೀವು ಸಾಕಷ್ಟು ಫೇಸ್ ಮಾಡಿದೀರಾ. ಹಿಂದೆ ಸಾಕಷ್ಟು ಚಾಲೆಂಜಸ್ ನ ಫೇಸ್ ಮಾಡಿರೋದ್ರಿಂದ ಈಗ ನಿಮ್ಗೆ ಈ ಚಾಲೆಂಜ್ ಹೆಚ್ಚು ಕಷ್ಟ ಅಂತ ಅನ್ನಿಸುವಂತ ಸಾಧ್ಯತೆಗಳು ಇಲ್ಲ. ಬಿಸ್ನೆಸ್ ಮಾಡೋರಿಗೆ ತುಂಬಾ ಚೆನ್ನಾಗಿದೆ. ವಾಸ್ತವದಲ್ಲಿ ಇರಿ, ಯಾವುದೇ ಡ್ರಾಮಾಗೆ ನಿಮ್ ಜೀವನದಲ್ಲಿ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ. ಯಾವ ವಿಚಾರಗಳು ಫೈನಾನ್ಷಿಯಲ್ ವಿಚಾರದಲ್ಲಿ ಕಂಪ್ಲೀಟ್ ಆಗಿರ್ಲಿಲ್ಲ, ಈ ತಿಂಗಳಲ್ಲಿ ಈ ವರ್ಷದಲ್ಲಿ ಕಂಪ್ಲೀಟ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲವೂ ಒಂದ್ ರೀತಿ ಗ್ರೇಟ್ ಆಪರ್ಚುನಿಟಿ ತರ ಬದಲಾಗುತ್ತೆ. ಸಾಕಷ್ಟು ಪ್ರಾಜೆಕ್ಟ್ಸ್ ಕೂಡ ನಿಮ್ಗೆ ಬರುತ್ತೆ. ಜೊತೆಗೆ ಒಂದು ಸ್ಟನ್ನಿಂಗ್ ಸಕ್ಸಸ್ಫುಲ್ ಎಕ್ಸೈಟಿಂಗ್ ನ್ಯೂ ಕೆರಿಯರ್ ಆಪರ್ಚುನಿಟಿ ಕೂಡ ನಿಮ್ಗೆ ಸಿಗುವಂತ ಸಾಧ್ಯತೆಗಳು ಇದೆ. ಸೊ ದುಡ್ಡು ಕೂಡ ಬರುತ್ತೆ, ಬಿಸ್ನೆಸ್ ಕೂಡ ಶುರು ಮಾಡ್ತೀರಾ, ಒಳ್ಳೆ ಫೈನಾನ್ಷಿಯಲಿ ಆಫರ್ ಕೂಡ ನಿಮ್ಗೆ ಬರುತ್ತೆ. ಜೊತೆಗೆ ಹೆಚ್ಚು ಫ್ರೂಟ್ ವೆಜಿಟೇಬಲ್ಸ್ ನ ಖರೀದಿ ಮಾಡಿ ತಿನ್ನಿ ಅನ್ನುವಂಥದ್ದು ಕೂಡ ಇದೆ. ಯಾರೋ ಕುದುರೆನ ಕೊಂಡ್ಕೊಳ್ಳುವಂಥದ್ದು, ಫಾರ್ಮ್ ಹೌಸ್ ನ ಕೊಂಡ್ಕೊಳ್ಳುವಂಥದ್ದು ಅಥವಾ ತೋಟನ ಕೊಂಡ್ಕೊಳ್ಳುವಂತ ಸಾಧ್ಯತೆ ಇದೆ. ಆಪಲ್ ಬಿಸ್ನೆಸ್, ಆರೆಂಜ್ ಬಿಸ್ನೆಸ್, ಮತ್ತೆ ಗ್ರೇಪ್ ಬಿಸ್ನೆಸ್, ಪಂಪ್ಕಿನ್ ಸಮಥಿಂಗ್ ಏನೋ ಅಯ್ಯೋ ಏನದು ಬ್ರೊಕೊಲಿ ಬಿಸ್ನೆಸ್, ಅಂದ್ರೆ ಅದನ್ನೆಲ್ಲ ಬೆಳಿತೀರಾ, ಅದರಿಂದ ನಿಮ್ಗೆ ಹೆಚ್ಚಿನ ಹಣ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಆಲ್ ಟೈಮ್ ಫೇವ್ರೇಟ್ ಬೇಳೆ ಭತ್ತ ಮತ್ತೆ ಆಪಲ್ ಇಂದ ಹೆಚ್ಚಿನ ಹಣ ಬರುತ್ತೆ ನಿಮ್ಗೆ ಅನ್ನುವಂಥದ್ದು ಕೂಡ ಇದೆ. ಡ್ರ್ಯಾಗನ್ ಫ್ರೂಟ್ ಕೂಡ ಕೇಳಿಸ್ತಾ ಇದೆ. ಮತ್ತೆ ಕಾರ್ನ್ ಜೋಳ ಕೂಡ ನೀವು ಬೆಳಿತೀರಾ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಕೆರಿಯರ್ಗೆ ಆಪರ್ಚುನಿಟೀಸ್ ಸಾಧ್ಯತೆ ಇದೆ. ದುಡ್ಡು ಕೂಡ ಬರ್ತಾ ಇದೆ, ರಿಸೋರ್ಸಸ್ ಕೂಡ ಬರ್ತಾ ಇದೆ, ಸಾಲ ಕೂಡ ತೀರ್ತಾ ಇದೆ. ಏನೋ ಇನ್ವೆಸ್ಟ್ ಮಾಡ್ಬೇಕು ಅನ್ಕೊಂಡಿದ್ರೆ ನಿಮ್ಗೆ ಇಷ್ಟ ಇದ್ರೆ ಇನ್ವೆಸ್ಟ್ ಮಾಡಬಹುದು ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲೋ ಒಂದ್ ಕಡೆ ತಾಯಿಯ ಆಶೀರ್ವಾದ ಕೂಡ ನಿಮ್ಗೆ ಚೆನ್ನಾಗಿ ಇದೆ. ನಿಮ್ಮ ತಾಯಿಯ ಆಶೀರ್ವಾದದಿಂದ ನೀವೇನ್ ಅನ್ಕೊಂಡಿದ್ದೀರೋ ಅದೆಲ್ಲವೂ ಕೂಡ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಪ್ರೆಗ್ನೆನ್ಸಿ ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ಸಿಂಗಲ್ ಪೇರೆಂಟ್ ಯಾರಿದ್ದೀರಾ ನಿಮ್ಗೆ ಮ್ಯಾರೇಜ್ ಆಫರ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸಿಂಗಲ್ ಆಗಿ ಯಾರಿದ್ದೀರಾ ನಿಮ್ಗೂ ಕೂಡ ಮ್ಯಾರೇಜ್ ಆಫರ್ ಬರುವಂತ ಸಾಧ್ಯತೆ ಇದೆ. ಲವರ್ಸ್ ಯಾರಿದ್ದೀರಾ ನಿಮ್ಮ ಮದುವೆಗೆ ಒಪ್ಪಿಗೆ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಯಾರು ನಿಮ್ಮನ್ನ ಬಿಟ್ಟು ಹೋಗಿದ್ರು ಅವರು ನಿಮ್ಮ ಲೈಫಿಗೆ ವಾಪಸ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ದುಡ್ಡು ಬರುವಂತ ಸಾಧ್ಯತೆಗಳು ಕೂಡ ಇದೆ. ಜಾಗ ಜಮೀನು ಖರೀದಿ ಮಾಡುವಂತ ಸಾಧ್ಯತೆ ಇದೆ. ವಾಟರ್ ಫಾಲ್ ಕ್ರಿಯೇಟ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಏನೋ ಒಂದು ರೆಸಾರ್ಟ್ ಮಾಡ್ಬೇಕು ಅನ್ಕೊಂಡಿರೋರ್ಗೆ ಕೆರೆಯ ಜಾಗ ಅಥವಾ ನೀರಿರುವಂತ ಜಾಗ ಬೇಕು ಅನ್ಕೊಂಡಿದ್ರಲ್ಲ, ಆ ಜಾಗ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಸಾಕಷ್ಟು ಸಕ್ಸಸ್ ನ ನಿಮ್ಮ ಲೈಫ್ ಅಲ್ಲಿ ನೋಡ್ತೀರಾ ಅನ್ನುವಂಥದ್ದು ಇದೆ. ಮ್ಯಾರೇಜ್ ಆಗಿರೋರ್ಗೂ ಕೂಡ ತುಂಬಾ ಚೆನ್ನಾಗಿದೆ ಅನ್ನುವಂಥ ರೀತಿಲಿ ಇದೆ. ಜೊತೆಗೆ ಒಂದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಹೃದಯ ಏನ್ ಹೇಳುತ್ತೋ ಅದನ್ನ ಕೇಳಿ ಅನ್ನುವಂಥದ್ದು ಇದೆ. ಸಾಕಷ್ಟು ನಿರ್ಧಾರಗಳನ್ನ ತಗೊಳ್ಬೇಕಾಗತ್ತೆ. ಸಾಕಷ್ಟು ಅವಕಾಶಗಳು, ಆಯ್ಕೆಗಳು ನಿಮ್ಮ ಮುಂದೆ ಇದೆ. ಜೊತೆಗೆ ಒಂದು ಡೀಪ್ ಎಮೋಷನಲ್ ಇರೋದ್ರಿಂದ ಒಂಚೂರು ನಿಮ್ಮ ಇಂಟ್ಯೂಷನ್ ನ ಬಳಸ್ಕೊಂಡು ನಿಮ್ಮ ನಂಬಿಕೆನ ಕಂಪ್ಲೀಟ್ ಆಗಿ ಉಳಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಬಿ ಮೈಂಡ್ಫುಲ್ ಅಂತ ಕೂಡ ಇದೆ. ಜೊತೆಗೆ ಯಾವುದನ್ನು ಮರಿಬೇಡಿ. ನಿಮ್ಗೆ ಏನ್ ಅಗತ್ಯ ಇದೆ, ನಿಮ್ಗೆ ಬೇರೆಯವರಿಂದ ಏನ್ ಅಗತ್ಯ ಇದೆ, ನಿಮ್ಗೆ ನಿಮ್ಮದೇ ಆದ ಅಗತ್ಯ ಏನಿದೆ, ಬೇರೆಯವರು ನಿಮ್ಮ ಜೀವನದಲ್ಲಿ ನಿಮ್ಮ ಅಗತ್ಯಗಳನ್ನ ಪೂರೈಸ್ತಾರ ಇಲ್ವಾ, ಇದ್ರ ಕಡೆ ಕೂಡ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಓಕೆ, ನಿಮ್ಮ ಸೇಫ್ಟಿ ಕಡೆ ಹೆಚ್ಚಿನ ಗಮನನ ಕೊಡಿ. ಜೊತೆಗೆ ಫೈನಾನ್ಷಿಯಲಿ ಸಾಕಷ್ಟು ಸಕ್ಸಸ್ ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಗೌರ್ಮೆಂಟ್ ಜಾಬ್ ಅಥವಾ ಗೌರ್ಮೆಂಟ್ ಇಂದ ದುಡ್ಡು ಬರುವಂತ ಸಾಧ್ಯತೆಗಳು ಕೂಡ ಇದೆ. ನೆಗೆಟಿವಿಟಿ, ಬ್ಲ್ಯಾಕ್ ಮ್ಯಾಜಿಕ್ ಇದೆ, ಅದರಿಂದ ರಕ್ಷಣೆ ಕೂಡ ಇದೆ. ಯಾರಿಗೋ ದುಬಾರಿ ಡೈಮಂಡ್ ಗಿಫ್ಟ್ ಬರುವಂತ ಸಾಧ್ಯತೆ ಇದೆ. ನಿಮ್ಗೆ ಪ್ರೊಟೆಕ್ಷನ್ ಕೂಡ ಇದೆ.
ಜೊತೆಗೆ ನಿಮ್ಮ ಕನಸೆಲ್ಲ ನನಸಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮಲ್ಲಿ ಕೆಲವರು ಸ್ಟಾರ್ ಸೀಡ್ ಇರಬಹುದು. ಹನಿ ಬೀ ಬಿಸ್ನೆಸ್ ಕೂಡ ಮಾಡ್ತೀರಾ ಅನ್ನುವಂಥದ್ದು ಇದೆ. ಹನಿಮೂನ್‌ಗೆ ಹೋಗುವಂತ ಸಾಧ್ಯತೆ ಇದೆ. ನಿಮ್ಮ ಇಂಟ್ಯೂಷನ್ ಚೆನ್ನಾಗಿ ಕೆಲಸ ಮಾಡುತ್ತೆ. ಮೆಡಿಟೇಷನ್ ಮಾಡಿ ಒಬ್ಬ ಒಳ್ಳೆಯ ಸೇಜ್ ಅಂದ್ರೆ ಒಬ್ಬ ಹಿರಿಯ ವ್ಯಕ್ತಿಯಿಂದ ನಿಮ್ಗೆ ಮಾರ್ಗದರ್ಶನ ಕೂಡ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲೆಗಳ ಬಿಸ್ನೆಸ್ ಏನೋ ತೋರಿಸ್ತಾ ಇದೆ ಇಲ್ಲಿ. ಜೊತೆಗೆ ಹಂಸಕ್ಷೀರ ನ್ಯಾಯ ತರದಲ್ಲಿ ಒಂದು ನ್ಯಾಯ ನಿಮ್ ಜೀವನಕ್ಕೆ ಸಿಕ್ಕಿಲ್ಲ ಅಂತ ನೀವೇನಾದ್ರೂ ಒದ್ದಾಡ್ತಾ ಇದ್ರೆ ನಿಮ್ ಜೀವನಕ್ಕೆ ಸರಿಯಾದ ನ್ಯಾಯ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಏನೋ ಒಂದು ನ್ಯೂಸ್ ನಿಮ್ಮನ್ನ ಹುಡ್ಕೊಂಡು ಬರುವಂತ ಸಾಧ್ಯತೆಗಳು ಕೂಡ ಇದೆ. ಓಕೆ, ಮೇಷರಾಶಿ, ಕರ್ಕಟಕ ರಾಶಿ, ತುಲಾ ರಾಶಿ, ಧನಸ್ಸು ರಾಶಿ, ಸಿಂಹ ರಾಶಿ, ಮಕರ ರಾಶಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ವೃಶ್ಚಿಕ ರಾಶಿ ಕೂಡ ಇಂಪಾರ್ಟೆಂಟ್ ಇದೆ ಅನ್ನಿಸ್ತಾ ಇದೆ. 10, 9, 2, 3, 1, 6 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಯಾರಿಗೋ ಟೆಲಿಕಾಲರ್ ಜಾಬ್ ಸಿಗುವಂತ ಸಾಧ್ಯತೆ ಇದೆ. ಟೆಲಿಫೋನ್ ಡಿಪಾರ್ಟ್ಮೆಂಟ್ ಇಂದ ಏನೋ ಸ್ಟೇಟ್ ಲೆವೆಲ್ ಅಲ್ಲಿ ಏನೋ ಒಂದಷ್ಟು ಬದಲಾವಣೆಗಳಾಗತ್ತೆ ಅನ್ನುವಂಥದ್ದು ಇದೆ. ಅಲ್ಲಿ ಯಾರಿಗೋ ಲಾಟರಿ ಹೊಡೆಯುವಂತ ಸಾಧ್ಯತೆ ಇದೆ. ನ್ಯೂಯಾರ್ಕಿಗೆ ಶಿಫ್ಟ್ ಆಗುವಂತ ಸಾಧ್ಯತೆ ಇದೆ. ನಿಮ್ಮ ಎಕ್ಸ್ ನಿಮ್ಗೆ ಬಂದು ಪ್ರಪೋಸ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಯಾರಿಗೋ ನೋ ಅಂತ ಹೇಳ್ತೀರಾ ಅಂತ ಇದೆ. ನೋ ಗೋವಾಗೆ ಹೋಗುವಂತ ಸಾಧ್ಯತೆ ಇದೆ. ಗೋವಾ, ನ್ಯೂಯಾರ್ಕ್, ಏನನ್ನೋ ಹುಡುಕ್ತಾ ಇದ್ದೀರಾ, ಅದೆಲ್ಲಿದೆ ಅಂತ ಗೊತ್ತಿಲ್ಲ ಅಂದ್ರೆ ಅದು ನ್ಯೂಯಾರ್ಕ್ ಸಿಟಿಲಿ ಇದೆ. ಇನ್ನೊಂದು ಗೋವಾಲಿ ಇದೆ ಅನ್ನುವಂಥದ್ದು ಇದೆ. ಏನನ್ನೋ ಹುಡುಕ್ತಾ ಇದ್ದೀರಾ, ಅದು ಎಲ್ಲಿದೆ ಅಂದ್ರೆ ನ್ಯೂಯಾರ್ಕ್ ಸಿಟಿ ಮತ್ತೆ ಗೋವಾಲಿ ಇದೆ ಅಂತ ಇದೆ. ಮತ್ತೊಂದು ವಾಷಿಂಗ್ಟನ್ ಅಂತ ಕೂಡ ಕೇಳಿಸ್ತಾ ಇದೆ. ವಾಷಿಂಗ್ಟನ್, ಸ್ವಲ್ಪ ವೆಯ್ಟ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. 10 ನಂಬರ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸೊ ಸೇಫ್ಟಿ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಫೇಸ್ಬುಕ್ ಅಕೌಂಟ್ ರಿಕವರಿ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ವಿಲ್ಸನ್ ಗಾರ್ಡನ್ ಅಂತ ಏನೋ ಕೇಳಿಸ್ತಾ ಇದೆ. UB ಸಿಟಿಲಿ ಒಂದಷ್ಟು ಅನಾಹುತಗಳು ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನಂಗೆ ಗೊತ್ತಿಲ್ಲ ಇಲ್ಲಿ ಹೇಗೆ ಹೇಳೋದಂತ. ಉಪೇಂದ್ರ ಅವ್ರ ನೆಕ್ಸ್ಟ್ ಮೂವಿ ಕ್ಲಾರಿಟಿ ಇಲ್ಲಿ ಇರುತ್ತೆ ಅನ್ನುವಂಥ ರೀತಿಲಿ ಇದೆ. ಯಾಕೆ ಆಗಿದೆ ಅಂತ ಗೊತ್ತಿಲ್ಲ ನಂಗೆ. ಆಕ್ಚುಲಿ ನಂಗೆ ಡೈರೆಕ್ಟರ್ ಉಪೇಂದ್ರ ಅವರು ಇಷ್ಟ ಆಗ್ತಾರೆ. ಫುಲ್ ಕ್ಲಾರಿಟಿಲಿ ಇರುತ್ತೆ ಅನ್ನೋ ರೀತಿಲಿ ಇದೆ. WL ವಿ ಲವ್ ಅಂತ ಇದೆ. ನೆದರ್ಲ್ಯಾಂಡ್ ಅಂತ ಕೇಳಿಸ್ತಾ ಇದೆ. ಸಮಥಿಂಗ್ ವಿಲ್ ಹ್ಯಾಪನ್ ಇನ್ ನೆದರ್ಲ್ಯಾಂಡ್. ಬುಧವಾರ ನೆದರ್ಲ್ಯಾಂಡ್ ಅಲ್ಲಿ ಏನೋ ಒಂದು ದೊಡ್ಡ ಸುದ್ದಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ವೆರಿ ಟೇಸ್ಟಿ ಏನೋ ತಿಂತೀರಾ ಅನ್ನುವಂಥದ್ದು ಕೂಡ ಇದೆ. ವಿಕೆಟ್ ಅಂತ ಕೂಡ ಕೇಳಿಸ್ತಾ ಇದೆ. ಟೆನ್ಸ್ ಮಾಡ್ಕೊಬೇಡಿ ಅನ್ನುವಂಥದ್ದು ಕೂಡ ಇದೆ. ಊಟದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಈಸ್ಟ್, ವೆಸ್ಟ್, ನಾರ್ತ್ ಅಂತ ಕೇಳಿಸ್ತದೆ. ಈಸ್ಟ್, ವೆಸ್ಟ್, ನಾರ್ತ್, ಸೌತ್ 4 ದಿಕ್ಕು ತೋರಿಸ್ತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ. 4 ದಿಕ್ಕುಗಳಿಂದ ಚಂಡಮಾರುತ ಬೀಸಬಹುದು. ಕಾಮನ್ವೆಲ್ತ್ ಅಲ್ಲಿ ಯಾರು ಗೆಲ್ಲೋದಿಲ್ಲ ಆ ಥರ ಏನೋ ಕೇಳಿಸ್ತಾ ಇದೆ. ಯೋಗ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಯೋಗ 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 ಬಣ್ಣದ ಗೆಜ್ಜೆ ಪಿಕ್ಚರ್ ಸಾಂಗ್ ಅದು. ಓಕೆ, ಯೋಗ, ಯಾರೋ ಯೋಗ ಕಲಿತೀರಾ ಅನ್ನುವಂಥದ್ದು ಕೂಡ ಇದೆ.
ನಿಮ್ಮ ಸೈಜ್ ಇನ್ಕ್ರೀಸ್ ಆಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇಲ್ಲ ಅಂತ ಚಿಂತೆ ಮಾಡ್ತಿರೋರಿಗೆ ನಿಮ್ಮ ಸೈಜ್ ಇನ್ಕ್ರೀಸ್ ಅಲ್ಲ ಡಿಕ್ರೀಸ್ ಆಗುತ್ತೆ ಅನ್ನುವಂಥದ್ದು ಇದೆ. ಎಕ್ಸೆಲೆನ್ ಯಾರಿಗೋ ಎಕ್ಸಲೆಂಟ್ ಜಾಬ್ ಅಂತ ಅವಾರ್ಡ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ನೆಕ್ಸ್ಟ್ ಲೆವೆಲ್ ಅಲ್ಲಿ ಏನೋ ಎಕ್ಸ್ಪೆಕ್ಟೇಷನ್ ಇಟ್ಟಿರ್ತೀರಾ ಅನ್ನುವಂಥ ರೀತಿಲಿ ಇದೆ. UK ಇಂದ ಒಂದಷ್ಟು ಅವಘಡಗಳ ಸಂದೇಶ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ಜಾಬ್ ಕಳ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಇದಿಷ್ಟು ನಿಮಗೆ ಬಂದಂತ ಮಾಹಿತಿ. ETWFSUCWNNLXYOGA ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಸುಭಿಕ್ಷವಾಗಿ ಶ್ರೀಮಂತವಾಗಿ ಇರಲಿ ಅಂತ, ಸಮೃದ್ಧವಾಗಿ ಇರಲಿ ಅಂತ, ಜ್ಞಾನಪೂರ್ಣವಾಗಿ ಇರಲಿ ಅಂತ ಹಾರೈಸ್ತೀನಿ, ಅಂತೆ ಬೇಡ್ಕೊಳ್ತೀನಿ. ಟೇಕ್ ಕೇರ್, ಬಾಯ್, ನಮಸ್ತೆ, ಬಿ ಹ್ಯಾಪಿ.